ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಂತೂ ತುಂಬ ಖುಷಿಯಾಗಿದ್ದೀನಿ. ಪೂರ್ತಿ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಪೂರ್ತಿ ಹಳೆಯ ಫ್ರೆಂಡ್ ಅಂದರೆ ಓಲ್ಡ್ ಫ್ರೆಂಡ್ಸ್ನ ಮೀಟ್ ಆಗಲಿಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಸ್ಕೂಲ್ ಡೇಸ್ 10th ನಾವು ಡಿಸ್ಪ್ಯಾಚ್ ಆದರು. ಅವಾಗಿಂದ ಇವಾಗಿನವರೆಗೂ ನಾವು ಯಾರೂ ಕಳ್ತೇ ಇಲ್ಲ. ಸ್ವಲ್ಪ ಜನ ನಾನು ನಮ್ಮೂರಲ್ಲೇ ಎಜುಕೇಷನ್ ಮಾಡಿರೋದ್ರಿಂದ ಸ್ವಲ್ಪ ಜನ ಆ ಊರಲ್ಲಿರೋರು ಒಂದು 5-6 ಮೆಂಬರ್ಸ್ ಅವಾಗವಾಗ ನಾವು ಮೀಟ್ ಆಗ್ತಾಯಿದ್ವಿ ಹಬ್ಬಕ್ಕೆಲ್ಲ ಹೋದಾಗ. ಅದಾದಮೇಲೆ ಅವಾಗಿಂದ ಇವತ್ತಿನವರೆಗೂ ನಾನು ಎಷ್ಟೋ ಜನಗಳ ಮುಖನೇ ನೋಡಿಲ್ಲ, ಆ ಥರ ಆಗಿಬಿಟ್ಟಿದೆ. ಈಗ ನನ್ನ ಫ್ರೆಂಡ್ ಮಗಳು ಮದುವೆ ನಡೀತಿತ್ತು, ಅವಳು ಇನ್ವೈಟ್ ಮಾಡಿದ್ಲು. ಹಂಗಾಗಿ ಅವಳು ಮದುವೆಗೆ ಹೋದರೆ ಸ್ವಲ್ಪ ಎಲ್ಲರೂ ಕಲಿತೀವಲ್ಲ, ಎಲ್ಲರೂ ಸಿಗ್ತಾರಲ್ಲ ಅಂತ ಸ್ವಲ್ಪ ಗೊತ್ತಿರೋರ ಮಂದಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಜನ ನಂಬರ್ಗಳೆಲ್ಲ ಸಿಕ್ಕಿಲ್ಲ, ನಂಬರ್ಗಳೆಲ್ಲ ನಮ್ಮ ಹತ್ರ ಇಲ್ಲ. ಅಲ್ಲಿಗೆ ಹೋದ್ಮೇಲೆ ಹೋದ್ಮೇಲೆ ಏನಾದರೂ ರೀಚ್ ಆಗ್ತಾರಾ, ಗೊತ್ತಿಲ್ದರೆಲ್ಲ ಬರ್ತಾರೆ ಅನ್ನೋ ಇದರಿಂದ ಖುಷಿಯಲ್ಲಿ ಹೋಗ್ತಾ ಇದ್ದೀನಿ. ಹೋದ ತಕ್ಷಣ ನಾನು ಸ್ವಲ್ಪ ಲೇಟ್ ಆಯಿತು. ಹೋಗೋ ಅಷ್ಟೊತ್ತಿಗೆ ಹೋಗಿ ನಮ್ಮ ಫ್ರೆಂಡ್ ಮನೆಗೆಲ್ಲರ ಅಲ್ಲಿ ಆಲ್ರೆಡಿ ರೆಡಿಯಾಗಿ ಇದ್ದರು. ನಾನು ಹೋದ್ಮೇಲೆ ಹೋಗಿ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ರೆಡಿ ಆಗಿಬಿಟ್ಟು ಬೇಗ ಚೌಟ್ರಿಗೆ ಹೋದ್ವಿ. ಚೌಟ್ರಿಗೆ ಹೋದ ತಕ್ಷಣ ಅಲ್ಲಿ ನಮ್ಮ ಸಾರುಗಳು ಸಿಕ್ಕಿದ್ರು. ಅವ್ರ ಹತ್ರ ಸ್ವಲ್ಪ ಕುತ್ಕೊಂಡು ಮಾತಾಡಿ ಅಳತೆ ಹೊಡೆದು ಅವ್ರ ಕಷ್ಟ ಸುಖ ನಮ್ಮ ಕಷ್ಟ ಸುಖ ಎಲ್ಲ ಮಾತಾಡಿದ್ವಿ. ಅದಾದಮೇಲೆ ಊಟದ ಪಂಕ್ತಿ ಸಾಕ್ತಾಯಿತ್ತು. ಊಟಕ್ಕೆ ಹೋಗೋಣ ಅಂತ ಎಲ್ಲ ಸೇರಿ ಅಲ್ಲಿದ್ದ ಊಟಕ್ಕೆ ಹೋಗಿ ಅಲ್ಲೆಲ್ಲ ಊಟ ಮಾಡ್ಕೊಂಡು ಎಲ್ಲ ಹೊರಗೆ ಬಂದಾದಮೇಲೆ ಅಲ್ಲೆಲ್ಲ ಏನೇನು ಇರುತ್ತೆ, ಊಟ ಏನೇನು ಮಾಡಿದ್ವಿ ಅನ್ನೋದೆಲ್ಲ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿರುತ್ತೆ. ಮೆಮೊರೀಸ್ ಎಲ್ಲ ನಿಜವಾಗೂ ಯೂಟ್ಯೂಬ್ ಮಾಡೋದ್ರಿಂದ ಈ ಥರ ಮೆಮೊರೀಸ್ ಎಲ್ಲ ಹಾಗೆ ಸ್ಟಾಕ್ ಮಾಡ್ಕೊಳ್ತೀವಿ. ಇಲ್ಲಾಂದರೆ ಮೆಮೊರೀಸೇ ಇರೋದಿಲ್ಲ, ಹಾಗೆ ಹೋಗ್ಬಿಡವು. ಚೆನ್ನಾಗಿ ಅನಿಸ್ತಾಯಿತ್ತು ಒಂಥರ. ನನಗೆ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು, ಯಾಕೆ ಈ ಥರ ಎಲ್ಲ ಇಷ್ಟೊಂದೆಲ್ಲ ಕ್ರೇಜು ಅಂತ. ಅವಾಗ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಇನ್ಸ್ಟಾಗ್ರಾಮಲ್ಲಿದ್ದೀನಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ನಮ್ಮ ಫ್ರೆಂಡ್ಸಲ್ಲಿ ಯಾರೂ ಈ ಥರ ಇಲ್ಲ, ಹಾಗಾಗಿ ನಾನು ಮಾಡಿರೋದ್ರಿಂದ ಒಂಥರ ಖುಷಿಪಟ್ಟರು ಎಲ್ಲರೂ. ಅಲ್ಲಿ ಎಲ್ಲ ಸ್ವಲ್ಪ ಊಟ ಆದಮೇಲೆ ಬಂದು ಹೊರಗೆಲ್ಲ ಸ್ವಲ್ಪ ತಣ್ಣಗಿತ್ತು. ಈಗೇನಾದ್ರು ಬೇಸಿಗೆ ಇರೋದ್ರಿಂದ ಸ್ವಲ್ಪ ಹೊರಗೆ ತಣ್ಣಗಿರ್ತಿತ್ತು. ಹಂಗಾಗಿ ಅಲ್ಲೆಲ್ಲ ಕೂತ್ಕೊಂಡು ಫ್ರೆಂಡ್ಸ್ ಜೊತೆಗೆಲ್ಲ ಮಾತಾಡ್ತಾ ಇದ್ವಿ. ಮತ್ತು ಹಳೆ ಫ್ರೆಂಡ್ಸು ಎಲ್ಲ ಮತ್ತೆ ಸ್ಕೂಲ್ ಡೇಸ್ಗೆ ವಾಪಸ್ ಹೋದ್ವಿ. ಅಲ್ಲಿ ನಾವು ಏನೇನು ಮಾಡ್ತಾಯಿದ್ವಿ, ಹೆಂಗಿದ್ವಿ, ಯಾರ್ಯಾರಿದ್ರು ಯಾರ್ಯಾರಿಲ್ಲ ಅನ್ನೋದನ್ನೆಲ್ಲ ಸ್ವಲ್ಪ ಅವ್ರಿಗೆ ಗೊತ್ತಿರೋರು ಇವ್ರಿಗೆ ಗೊತ್ತಿರೋರು, ನಿಮಗೆ ಯಾರು ಗೊತ್ತಿರುತ್ತೆ, ನಿಮ್ಗೆ ಯಾರು ಸಿಗ್ತಾ ಇದ್ದಾರೆ ಯಾರ್ಯಾರು ಅಂತೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಒಬ್ಬೊಬ್ಬರು ನಂಬರೇ ಗೊತ್ತಾಗ್ತಾ ಇಲ್ಲ, ಒಬ್ಬೊಬ್ಬರು ಫೋಟೋ ಅವ್ರ ಫಿಗರ್ ಕೂಡ ನಮಗೆ ಮೈಂಡಿಗೆ ಬರ್ತಾ ಇರಲಿಲ್ಲ. ಆ ಥರ ಆಗೋಗ್ಬಿಟ್ಟಿತ್ತು. ಯಾಕಂದರೆ 10th 20 ಇಯರ್ಸ್ ಆಯಿತು ನಾವು ಡಿಸ್ಪ್ಯಾಚ್ ಆಗಿ. ಅವಾಗಿಂದ ಇವಾಗಿನವರೆಗೂ ಸ್ವಲ್ಪ ಒಬ್ಬೊಬ್ಬರು ಈ ಥರ ಇದ್ರು ಹಿಂಗಿದ್ರು ಅಂದರೆ ಸ್ವಲ್ಪ ಐಡಿಯಾಸ್ ಬರ್ತಾ ಇರ್ತಿತ್ತು. ಒಬ್ಬೊಬ್ರಂತೂ ಐಡಿಯಾಸೇ ಬರ್ತಾ ಇರಲಿಲ್ಲ. ಹಂಗೆಲ್ಲ ಇತ್ತು. ಆ ಥರ ಎಲ್ಲ ಮಾತಾಡ್ಕೊಂಡು ಸ್ವಲ್ಪ ಜನ ನಂಬರೆಲ್ಲ ಕಲೆಕ್ಟ್ ಮಾಡ್ಕೊಂಡು ಗ್ರೂಪ್ ಅಂತ ಕನ್ವರ್ಟ್ ಮಾಡ್ಕೊಂಡು ಗ್ರೂಪಲ್ಲೆಲ್ಲ ಇದ್ವಿ. ಈಗ ಸ್ವಲ್ಪ ಸಾಯಂಕಾಲ ಆಗಿರೋದ್ರಿಂದ ಸ್ವಲ್ಪ ಜನ ಅಷ್ಟೇ ಬಂದಿದ್ವಿ. ಅಲ್ಲಿ ಹತ್ತಿರ ಅಲ್ಲೇ ಇರೋದ್ರಿಂದ ಸ್ವಲ್ಪ ಇದ್ದೂರೆಲ್ಲ ಅವಾಗವಾಗ ಬರ್ತಾ ಇರೋರು ಅಂತ ಬೆಳಗ್ಗೆ ಬರ್ತೀನಿ ಅಂತ ಅಂದರು. ನಾವು ಸ್ವಲ್ಪ ದೂರ ಇರೋದ್ರಿಂದ ನಾನು ಸ್ವಲ್ಪ ಬೇಗನೆ ಹೋಗಿದ್ದೆ. ಅದ್ರಾಗೂ ನಾನು ಲಾಸ್ಟ್ ಮೂಮೆಂಟ್ವರೆಗೂ ನಾನು ಹೋಗೋದು ಬೇಡ ಅಂತಲೇ ಡಿಸೈಡ್ ಮಾಡಿ ಕುಂತಿದ್ದೆ. ಆದರೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ವಲ್ಲ ಈ ಫ್ರೆಂಡ್ಸ್ನೇ ನನ್ನ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ನೀನು ಬಾ ಅಂತಂದು ಫೋರ್ಸ್ ಮಾಡಿ ಕರೆದ್ರು. ಅವಾಗ ಇದ್ದಕ್ಕಿದ್ದಂಗೆ ನಾನು ಸಡನ್ಲಿ ರೆಡಿಯಾಗಿ ಹೋಗಿಬಿಟ್ಟೆ. ಈಗ ಹೋಗಿದ್ದಕ್ಕೆ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಈ ಥರ ಖುಷಿನ, ಈ ಥರ ಎಂಜಾಯ್ನ ನಾನು ಮಿಸ್ ಮಾಡ್ಕೊಳ್ತಿದ್ನಲ್ಲ ಅಂತ. ನಿಜವಾಗ್ಲೂ ನಾವು ಫ್ಯಾಮಿಲಿ ಫಂಕ್ಷನ್ಗೆ ಹೋದಾಗಲೇ ಒಂದು ಬೇರೆ ಥರ ಇರುತ್ತೆ. ಈ ಥರ ಫ್ರೆಂಡ್ಸ್ ಜೊತೆಗೆ ಹೋದಾಗಲೇ ತುಂಬ ಅಂದರೆ ತುಂಬ ಬೇರೆ ಥರನೇ ಇರುತ್ತೆ. ತುಂಬ ಖುಷಿ ಇರುತ್ತೆ. ನಿಜವಾಗ್ಲೂ ನಾವು 10th ಗ್ರೂಪಿಂದ ಬಂದಿರೋರಾಗಿರೋದ್ರಿಂದ ನಾವು ಅಲ್ಲಿಗೆ ಹೋದಾಗಿಂದ ನಾವು ದೊಡ್ಡವರು ಅಂತ ನಮ್ಗೆ ಅನ್ನಿಸ್ತೇ ಇರಲಿಲ್ಲ. ನಾವೆಲ್ಲ 10th ಬ್ಯಾಚ್ನವರೇ ಅಂತ ಅಂದ್ಕೊಂಡು ಅದೇ ಫೀಲಲ್ಲಿ ಅದೇ ಇದರಲ್ಲೇ ನಾವು ಖುಷಿಯಾಗಿ ನಿಜವಾಗ್ಲೂ ಎಷ್ಟು ಖುಷಿಯಾಗಿದ್ವಿ ಅಂದರೆ ಅಷ್ಟು ಖುಷಿಯಾಗಿದ್ವಿ. ಅಲ್ಲಿದ್ದ ನನ್ನ ಫ್ರೆಂಡ್ ಬಂದು ರಿಸೆಪ್ಷನ್ ನಡೀತೈತೆ ಒಳಗೆ ಬರ್ರಿ ಅಂತ ಕರೆದು ಅಲ್ಲಿ ಅವರು ಯಾರ್ಯಾರಿಗೋ ಪರಿಚಯ ಮಾಡಿ ತೋರಿಸ್ತಾ ಇದ್ಲು. ನಿಜವಾಗ್ಲೂ ಅಲ್ಲಿ ಪರಿಚಯ ಮಾಡ್ಬೇಕಾರಂತೂ ನನಗೆ ಯಾರು ಅಂತಲೂ ಒಂದೊಂದು ಸರಿ ಗೊತ್ತಾಗ್ತಾನೆ ಇರಲಿಲ್ಲ. ಯಾಕಂದರೆ ನಮ್ಮ ಸೀನಿಯರು ಬಂದಿದ್ದರು, ನಮ್ಮ ಜೂನಿಯರು ಬಂದಿದ್ದರು. ಒಬ್ಬೊಬ್ಬರು ಬಂದು ಅವರವರೇ ಮಾತಾಡಿಸ್ತಾ ಇರೋರು. ನನಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಮತ್ತು ನಮ್ಮ ಅಪ್ಪನ ಸ್ಟೂಡೆಂಟ್ ಕೂಡ ಇರೋರು. ಹಂಗಾಗಿ ನಮ್ಮ ಅಪ್ಪನ ಬಗ್ಗೆ ಎಲ್ಲರಿಗೂ ಅವ್ರ ಅಪ್ಪ ಅಮ್ಮನ ಬಗ್ಗೆ ಹೇಳಿದರೆ ಒಂಥರ ಖುಷಿ ಅನ್ನಿಸ್ತೈತೆ. ಆದರೂ ಬೇರೆಯವ್ರು ಬಂದು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹೊಗಳಿದ್ರೆ ಇನ್ನೂ ತುಂಬ ಖುಷಿ ಅನ್ನಿಸ್ತಾ ಇತ್ತು. ನೀವು ಅಪ್ಪ ಬಂದು ನಂಗೆ ಹಂಗೆ ಹೊಡಿತಿದ್ರು ಹಿಂಗೆ ಹೊಡಿತಿದ್ರು, ನೀವು ಅಪ್ಪನಿಂದ ಇವತ್ತು ಹಿಂಗೆ ಹಂಗೆ ಅಂತ ಹೇಳ್ತಾ ಇದ್ರಲ್ಲ, ಒಂಥರ ಖುಷಿ ಅನ್ನಿಸ್ತಾ ಇರೋದು, ಒಂಥರ ಹೆಮ್ಮೆ ಅನ್ನಿಸ್ತಾ ಇರೋದು ನಿಜವಾಗ್ಲೂ. ಅದಾದಮೇಲೆ ಎಲ್ಲರಿಗೆ ಪರಿಚಯ ಮಾಡಿಕೊಡ್ತಾಯಿದ್ಲು. ಪರಿಚಯ ಎಲ್ಲ ಮಾಡಿಸ್ಕೊಂಡು ಫೋಟೋ ಎಷ್ಟು ಬೇಕೋ ಅಷ್ಟು ಫೋಟೋ ಎಲ್ಲ ತಗೊಂಡ್ವಿ. ಎಲ್ಲರ ಮೊಬೈಲಲ್ಲೂ ಫೋಟೋಗಳು, ಯಾರ ಗ್ಯಾಲ್ರಿಯಲ್ಲನ್ನ ಫೋಟೋಗಳು ಅಷ್ಟು ಫೋಟೋ ತುಂಬಿಸ್ಕೊಂಡಿದ್ವಿ. ಅದರಲ್ಲೇ ನಾನು ಸ್ವಲ್ಪ ಈ ಥರ ವೀಡಿಯೋ ಮಾಡೋದ್ರಿಂದ ನಂಗೆ ಬೇಕಾದೋ ನಾನು ವೀಡಿಯೋ ಥರ ಮಾಡ್ಕೊಂಡಿದ್ದೆ. ಅದರಲ್ಲೂ ನಾನು ಬರ್ತೀನಂತ ಯಾರೂ ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ತುಂಬ ದೂರ ಇತ್ತು. ಹಂಗಾಗಿ ನಾನು ಹೋಗೋದೇ ಇಲ್ಲ, ನಾನು ಬರೋದೇ ಇಲ್ಲ ಅಂತಲೇ ನಾನು ಡಿಸೈಡ್ ಮಾಡಿದ್ದೆ. ಆದರೂ ನಾನು ಸಡನ್ನಾಗಿ ಹೋಗಿರೋದ್ರಿಂದ ಇವರೆಲ್ಲ ನನ್ನ 10th ಬ್ಯಾಚ್ನವರು, ಇವರೆಲ್ಲ ನಾನು ನೋಡೇ ಇಲ್ಲ. ಈಗ ನೋಡ್ತಾ ಇರೋದ್ರಿಂದ ತುಂಬ ಅಂದರೆ ತುಂಬ ಖುಷಿಯಾಗ್ಬಿಟ್ಟು
ನೀನು ಬಂದೀಯಾ, ನೀನು ಹಿಂಗಿದೆಯಾ, ನೀನು ಅವಾಗ ಹೆಂಗಿದ್ದ ಹೀಗೂ ಹಂಗೆ ಇದೆಯಾ ಅಂತ ಒಂಥರ ಮಾತುಗಳೆಲ್ಲ ನಮ್ಮವ್ವ ಆ ಥರ ಮಾತಾಡ್ಕೊಂಡು ತುಂಬ ಚೆನ್ನಾಗಿದೆ. ಅಷ್ಟೊತ್ತಿಗಾಲೆ ಟೈಮ್ ಅಂಬೋದು ಹಂಗೆ ಬಂದು ಹಂಗೆ ಹೋಯ್ತು ಅನ್ನಂಗೆ ಆಗ್ಬಿಡ್ತು. ಆಲೆ 12 ಗಂಟೆ ಆಗ್ಬಿಡ್ತು. ಮತ್ತೆ ಲೇಟ್ ಆಗಿಬಿಡುತ್ತೆ ಮನೆಗೆ ಹೋಗೋಕ್ಕೆ. ನಮ್ಮ ಫ್ರೆಂಡ್ ಮನೆ ಇರೋದು ದೂರ ಇತ್ತು, ಹಂಗಾಗಿ ಸ್ವಲ್ಪ ಲೇಟ್ ಆದರೆ ಹೋಗೋದು ಕಷ್ಟ ಅಂತ ನಾವು ಹೋಗಿ ಸ್ವಲ್ಪ ರೆಸ್ಟ್ ತಗೊಂಡು ಬೆಳಗ್ಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿಬಿಟ್ಟು ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಮತ್ತೆ ಮಲಗಿಬಿಟ್ಟು ಮತ್ತೆ ಬೆಳಗ್ಗೆ ಎದ್ದು ಸ್ವಲ್ಪ ರೆಡಿ ಆಗಿಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ರೆಡಿ ಆದ್ವಿ. ನಾನು ಸ್ವಲ್ಪ ರಾತ್ರಿ ಸಿಂಪಲಾಗಿ ರೆಡಿ ಆಗಿಬಿಟ್ಟಿದ್ದೆ, ಸುಸ್ತಾಗಿಬಿಟ್ಟಿತ್ತಲ್ಲ, ಹಂಗಾಗಿ ನಾನು ಬೇರೆ ಸೆಕೆ ಊರಲ್ಲಿ ಇರೋದ್ರಿಂದ ನಂಗೆ ಸೆಕೆ ಅನುಭವ ಗೊತ್ತು. ಹಂಗಾಗಿ ನಾನು ಸಿಂಪಲ್ ಸೀರೆ ಉಟ್ಕೊಂಡೆ. ಈಗ ಆ ಊರಿಗೆ ನಮ್ಮಷ್ಟು ಸೆಕೆ ಇರೋದಿಲ್ಲ ಅಂತ ನಾನು ತುರುಬು ತಗೊಂಡು ಎಲ್ಲ ಹೋಗಿದ್ದೆ. ಅದನ್ನ ಹಾಕೊಂಡು ಎಲ್ಲ ರೆಡಿ ಆಗಿಬಿಟ್ಟೆ. ಆದರೆ ನಮ್ಮ ಫ್ರೆಂಡ್ಸ್ ಎಲ್ಲ ನೀನು ತುರುಬು ಹಾಕೊಂಡಿದ್ರೆ ನನಗೂ ಹೇಳಿದರೆ ನಾನು ರೆಡಿ ಮಾಡ್ಕೊಳ್ತಿದ್ದೆ ಅಂತ ಹೇಳ್ತಾಯಿದ್ರು. ಹೌದಲ್ಲ ಅಂತ ಅನ್ನಿಸ್ತು. ಆದರೆ ನೆಕ್ಸ್ಟ್ ಟೈಮ್ ನಾವು ಅದು ಪ್ಲ್ಯಾನ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಬರ್ಬೇಕಾದ್ರೆ ನಾವೆಲ್ಲರೂ ಒಂದೇ ಥರ ತುರುಬು ಬಂದರೆ ಎಲ್ಲರೂ ಒಂದೇ ಥರನೇ ಪ್ಲ್ಯಾನ್ ಮಾಡೋಣ. ಇನ್ನೊಂದು ಸರಿ ಯಾವುದನ್ನ ಫಂಕ್ಷನ್ಗೆ ಹೋದರೆ ಒಂದೇ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಈ ಸರಿ ನಮ್ಗೆ ಅಷ್ಟೊಂದು ಪ್ಲ್ಯಾನಿಂಗ್ ಇರಲಿಲ್ಲ, ಯಾಕಂದರೆ ಸಡನ್ಲಿ ನಾವು ಡಿಸೈಡ್ ಮಾಡಿರೋದ್ರಿಂದ ನಮಗೆ ಯಾವ ಥರ ಪ್ಲ್ಯಾನು, ಯಾವ ಥರ ಸೀರೆಗಳು, ಯಾವ ಥರ ಇದು ಅಂತ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ರೆಡಿಯಾಗಿ ಬಂದಿದ್ವಿ ಅಷ್ಟೇ. ಅಲ್ಲಿದ್ದ ಚೌಟ್ರಿಗೆ ಬಂದ್ವಿ. ಚೌಟ್ರಿಗೆ ಬಂದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಜನ ಅಲ್ಲೇ ಇರೋರೆಲ್ಲ ಮತ್ತೆ ಜಾಸ್ತಿ ಜನನೇ ಬಂದಿದ್ದರು. ರಾತ್ರಿ ನೈಟ್ ಸ್ವಲ್ಪ ಜನ, ಮತ್ತು ಇನ್ನೊಂದು ಸ್ವಲ್ಪ ಬೆಳಿಗ್ಗೆ ಅಂದರೆ ತುಂಬ ಜನ ಜಾಸ್ತಿನೇ ಆಗಿಬಿಟ್ರು ನಮ್ಮ ಫ್ರೆಂಡ್ಸ್ ಎಲ್ಲ. ಅವರೆಲ್ಲ ತಾವು ಕೂತ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಜಾಸ್ತಿ ಹರಟೆ ಹೊಡಿತಾ ಇದ್ವಿ. ಹೊಸ್ದಾಗಿ ನೋಡ್ತಾ ಇದ್ವಲ್ಲ, ಒಂಥರ ನಾವು ನಿಜವಾಗೂ ನಾವು ಇಷ್ಟು ದೊಡ್ಡವರಂತ ನಮ್ಗೆ ಅಲ್ಲಿ ಅನ್ನಿಸ್ಲೇ ಇಲ್ಲ. ಒಂಥರ ಫೀಲಿಂಗಲ್ಲಿದ್ವಿ. ಒಂಥರ ಎಷ್ಟು ಖುಷಿ ಅನ್ನಿಸ್ತು ಅಂದರೆ ನಿಜವಾಗೂ ನಮ್ಮ ಲೈಫೇ ಬೇರೆ ಥರ. ಮನೆಗಿದ್ದು ಯಾವಾಗಲೂ ಎಷ್ಟೋ ಸಮಸ್ಯೆಗಳು ತಲೆ ಮೇಲೆ ಹಾಕೊಂಡು ಕುಂತ್ಕೊಂಡಿರ್ತಿದ್ವಿ. ನಿಜವಾಗೂ ಇಲ್ಲಂತೂ ನಮಗೆ ನಾವೇ ಕಳೆದೋಗ್ಬಿಟ್ಟಿದ್ವಿ. ಎಷ್ಟು ಮನಸ್ಸು ಶಾಂತಿ ಇತ್ತಂದರೆ ಆ ಲೆವೆಲ್ಗೆ ಒಂಥರ ಮೈಂಡ್ ಎಲ್ಲ ರಿಲೀಫ್ ಆಗಿ ಬಂದಿದ್ವಿ. ವಿಷಯಾಗಿದ್ದು 10th ಬ್ಯಾಚಲ್ಲಿ ಯಾವ ಥರ ಇದ್ವು, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರಲ್ಲ, ಅದೇ ಥರ ನಾವು ಗೋಲ್ಡನ್ ಲೈಫ್ ಥರನೇ ಇಲ್ಲಿ ಕೂಡ ನಾವು ಬಿಹೇವ್ ಮಾಡ್ತಾ ಇದ್ವಿ. ಎಲ್ಲಿಗೆ ಹೋದ್ರೂ ಗ್ರೂಪಲ್ಲಿ ಹೋಗ್ತಿದ್ವಿ, ಗ್ರೂಪಲ್ಲಿ ಬರ್ತಿದ್ವಿ. ಊಟಕ್ಕೆ ಹೋದ್ರೂ ಗ್ರೂಪಲ್ಲಿ ಹೋಗ್ತಾಯಿದ್ವಿ. ಒಂದು ಸ್ಟೇಜ್ ಮೇಲೆ ಹೋದ್ರೂ ಗ್ರೂಪಲ್ಲಿ ಹೋಗ್ತಿದ್ವಿ, ಬರ್ತಾಯಿದ್ವಿ. ಅಲ್ಲಿ ಏನೇನೋ ಫಂಕ್ಷನ್ ಮಾಡ್ತಾಯಿದ್ರು, ಅವ್ರವ್ರು ಏನೇನೋ ಶಾಸ್ತ್ರಗಳು ಇರ್ತಾವಲ್ಲ, ಮದುವೆ ಅವೆಲ್ಲ ಮಾಡ್ತಾಯಿದ್ರು. ಆದರೂ ಅದೇನೋ ನಮಗೆ ಸಂಬಂಧನೇ ಇಲ್ಲ ಅನ್ನೋ ಥರ ನಾವು ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ಹರಟೆ ಹೊಡ್ಕೊಂಡು ಮಾತಾಡ್ತಾ ಇದ್ವಿ. ಪಾಪ ನಮ್ಮ ಫ್ರೆಂಡ್ ಕೂಡ ಅಲ್ಲಿ ಮುಹೂರ್ತಕ್ಕೆ ಫಂಕ್ಷನ್ಗೆ ಅವ್ರ ಮಗಳ ಹತ್ರ ಹೋಗಬೇಕಿತ್ತು. ಆದರೂ ಬೇಕಾದರೆ ಕರಿತಾರೆ ಬಿಡು ಅಂತ ಅವಳು ಹೊಸ್ದಾಗಿ ನಮಗೆ ಸಿಕ್ಕಿರೋದ್ರಿಂದ ಹಗಲೆಲ್ಲ ನಮ್ಮ ಹತ್ರನೇ ಬಂದು ನಮ್ಮ ತಗೆ ಕೂತ್ಕೊಂಡು ನಮ್ಮ ಹತ್ರನೇ ಹರಟೆ ಹೊಡಿತಾ ಇರೋಳು. ತುಂಬ ಚೆನ್ನಾಗಿತ್ತು. ಎಲ್ಲಿ ಟೇಸ್ ಖಾಲಿ ಇರುತ್ತೋ ಅಲ್ಲಿಗೆ ಹೋಗಿ ಫೋಟೋ ಹೊಡ್ಕೊತಿದ್ವಿ. ಇಲ್ಲಿ ಮೊದಲಿಂಗಿತ್ತಿಗಳು ರೆಡಿಯಾಗಿ ಮುಹೂರ್ತಕ್ಕೆ ರೆಡಿಯಾಗಿ ಅವಳು ಆರಾಮಾಗಿ ಕೂತ್ಕೊಂಡಿದ್ಲು. ಅವಳ ಹತ್ರನೂ ಹೋಗಿ ಎಲ್ಲ ಫ್ರೆಂಡ್ ಮಾಡ್ಕೊಂಡು ಪರಿಚಯ ಮಾಡ್ಕೊಂಡು ಅವಳ ಹತ್ರನೂ ಫೋಟೋ ಹೊಡ್ಕೊಂಡು ಚೆನ್ನಾಗಿತ್ತು. ಒಂಥರ ಲೈಫು ನಿಜವಾಗೂ. ಅದಾದಮೇಲೆ ಅವಳು ಮುಹೂರ್ತಕ್ಕೆ ಹೋದ್ಲು. ನಾವು ಮುಹೂರ್ತ ಎಲ್ಲ ಆಗಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತ ಊಟಕ್ಕೆ ಬಂದುಬಿಟ್ಟು, ಊಟಕ್ಕೆ ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಬಂದರೆ ಸ್ವಲ್ಪ ನೀಟ್ ಇರುತ್ತೆ, ಕ್ಲೀನ್ ಇರುತ್ತೆ ಅಂತ ಫಸ್ಟೇ ಊಟಕ್ಕೆ ಹಾಜರಾಗಿಬಿಡ್ತಿದ್ವಿ ನಾವು. ಅಲ್ಲಿ ಯಾರು ಇರ್ತಾರೋ ಅವರಿಗೆ ನಾವು ಮೊಬೈಲ್ ಕೊಟ್ಬಿಟ್ಟು ಫೋಟೋ ಹೊಡಿ ಅಂತ ಎಲ್ಲರ ಮೊಬೈಲು ಎಲ್ಲರಿಗೂ ಕೊಡ್ತಾ ಇರ್ತಿದ್ವಿ. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಂಥರ ನಿಜವಾಗ್ಲೂ ಈ ಲೈಫ್ನ ನಾನು ಮಿಸ್ ಮಾಡ್ಕೊಳ್ತಿದ್ನಲ್ಲ ಅಂತ ಒಂಥರ ಬೇಜಾರಾಯಿತು ನಿಜವಾಗ್ಲೂ. ಯಾವಾಗ ನಮ್ಮ ಮನೆಯವರು ಯಾವಾಗಲೂ ಫ್ರೆಂಡ್ ಜೊತೆಗೆ ಹೋಗಿಬಿಡೋರು. ಫ್ರೆಂಡ್ ಜೊತೆಗೆ ಹೋಗಿ ಒಂದು 2 ದಿನಗಟ್ಟಲೆ ಇದ್ದು ಆಲ್ಟಾಗಿ ಅವ್ರದ್ದೊಂದು ತೋಟ ಐತೆ, ತೋಟದ ಮನೆಗೆಲ್ಲ ಹೋಗಿ ಅವರೇ ಅಡುಗೆ ಮಾಡ್ಕೊಂಡು ಅವ್ರು ತಿಂದು ಇದೇನು ಯಾವಾಗಲೂ ಫ್ರೆಂಡ್ ಜೊತೆಗೆ ಹೋಗ್ತಿರ್ತಾರಲ್ಲ ಫ್ಯಾಮಿಲಿ ಬಿಟ್ಟು ಅಂತ ಅಂದ್ಕೊಳ್ತಿದ್ದೆ. ಆದರೆ ಈಗ ನಾನು ಫ್ರೆಂಡ್ ಜೊತೆಗೆ ಹೋದಾಗ ನನಗೆ ಗೊತ್ತಾಯಿತು ನಿಜವಾಗ್ಲೂ ಎಷ್ಟು ಖುಷಿ ಇರುತ್ತೆ. ಫ್ಯಾಮಿಲಿ ಜೊತೆಗೆ ಹೋದಾಗಲೇ ಬೇರೆ ಥರ ಖುಷಿ ಇರುತ್ತೆ, ಫ್ರೆಂಡ್ ಜೊತೆಗೆ ಹೋದಾಗಲೇ ಬೇರೆ ಥರ ಖುಷಿ ಇರುತ್ತೆ. ನಮಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಕೊಂಡು, ಈ ಥರ ನಾನು ಎಂಜಾಯ್ ಲೈಫಲ್ಲೇ ನಾನು ಮಾಡಿರಲಿಲ್ಲ. ಈ ಥರ ಫಂಕ್ಷನ್ ಕೂಡ ನಾನು ಅಟೆಂಡೂ ಮಾಡಿಲ್ಲ ನಾನು ಯಾವತ್ತು. ಯಾವಾಗಲೂ ಫ್ಯಾಮಿಲಿ ಫಂಕ್ಷನ್ಗೆ ಹೋದ್ರು ಏನಾದರೂ ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ. ಅಲ್ಲಿಗೋದ್ರೆ ಏನಾದರೂ ಒಂದು ಇದ್ದೇ ಇರ್ತೈತೆ. ಆದರೆ ಈ ಥರ ಈ ಫ್ರೆಂಡ್ ಮದುವೆಗಳು ಯಾವ ಸಮಸ್ಯೆನೇ ಇರೋಲ್ಲ. ಯಾವ ಫೋನ್ ಕೂಡ ನಾನು ಅಟೆಂಡ್ ಮಾಡೋಕ್ಕೆ ಹೋಗಲಿಲ್ಲ, ಯಾವ ಫೋನು ಬರಲಿಲ್ಲ. ಬಿಡು 2 ದಿನ ಆರಾಮಾಗಿ ಫ್ರೀಯಾಗಿದ್ದು ಬರಲಿ ಅಂತ ನಮ್ಮ ಮನೆಯವರು ಫೋನ್ ಮಾಡಲಿಲ್ಲ, ನಮ್ಮ ಮಕ್ಕಳು ಫೋನ್ ಮಾಡಲಿಲ್ಲ. ಈ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ ಅಂತ ಎಲ್ಲ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅಲ್ಲಿಗೆ ಬಂದ್ವಿ. ಬರೋಷ್ಟೊತ್ತಿಗೆ ಮುಹೂರ್ತನೂ ನಡೀತಾ ಇತ್ತು. ಅಲ್ಲೇ ಫುಲ್ಲೆಲ್ಲ ಖಾಲಿಯಾಗಿದ್ರು. ನಾವು ಹಂಗೆ ಹುಡುಗಗೆ ಆಶೀರ್ವಾದ ಮಾಡಿಬಿಟ್ಟು ಹಾಲು ಹಾಕ್ಬಿಟ್ಟು ಮತ್ತು ಈ ಕಡೆಗೆ ಬಂದುಬಿಟ್ಟು ಕೂತ್ಕೊಂಡಾದ್ಮೇಲೆ ನಾವು ಏನೂ ಗಿಫ್ಟ್ ತಂದಿದ್ದಿಲ್ಲ. ನಾವು ಸಡನ್ಲಿ ಹೋಗಿರೋದ್ರಿಂದ ಗಿಫ್ಟನ್ನು ನಾವು ಪ್ಲ್ಯಾನ್ ಮಾಡಿರಲಿಲ್ಲ. ಹಂಗಾಗಿ ಇಲ್ಲಿಗೆ ಬಂದಮೇಲೆ ಏನು ಕೊಡಲಿ ಏನು ಮಾಡಲಿ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು, ಇಲ್ಲ ನನ್ನ ಫ್ರೆಂಡ್ಗೆ ಏನಾದರೂ ಕೊಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿದ್ದ ಒಂದಿಬ್ಬರು ಹೋಗಿ ಒಂದು ರೇಷ್ಮೆ ಸೀರೆ ತಗೊಂಡು ಬರೋಣ ಅಂತ ಹೋದರು ಗಾಡಿಯಲ್ಲಿ. ನಾವೆಲ್ಲ ಕೂತ್ಕೊಂಡು ಅಲ್ಲೇ ಮಾತಾಡ್ತಾಯಿದ್ವಿ. ಎಲ್ಲರೂ ಹೋಗೋಕ್ಕೆ ಬೇಡ, ಸುಮ್ಮನೆ ದೂರ ಆಗುತ್ತೆ, ಬಿಸಿಲು ಜಾಸ್ತಿ ಇರೋದ್ರಿಂದ ಇಬ್ಬರು ಹೋಗಿ ಬರ್ತೀವಿ ಅಂತ ಅಂದು ಇಬ್ಬರು ಹೋದರು. ಇಲ್ಲಿ ಇದೇನು ಮಾಡ್ತಾರಪ್ಪ ಇದೇನೋ ಸಪ್ತಪದಿ ತುಳಿತಾಯಿದ್ರು. ಸಪ್ತಪದಿ ಎಲ್ಲರೂ ಒಬ್ಬೊಬ್ಬರು ತುಳಿತಾ ಇರ್ತಾರಲ್ಲ, ಇವರಿಬ್ಬರಿಗೂ ತುಳಿಸ್ತಾಯಿದ್ರು. ಒಬ್ಬೊಬ್ಬರ ಮನೆ ಹೋಗೋದಂತರ ಶಾಸ್ತ್ರನ ಗೊತ್ತಿಲ್ಲ ನನಗೆ, ಏನು ಮಾಡ್ತಾಯಿದ್ರು ಗೊತ್ತಿಲ್ಲ. ಒಟ್ಟು ಸಪ್ತಪದಿ ಅಂತ ಅಂದ್ಕೊಂಡ್ವಿ ನಾವು ಕೂಡ ಎಲ್ಲ ಮಾತಾಡ್ಕೊಂಡು. ಅದಾದಮೇಲೆ ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಎಲ್ಲ ಸೀರೆ ತಗೊಂಡು ಬಂದರು. ಸೀರೆ ತಗೊಂಡು ಬಂದಾಗ ಅವಳಿಗೆಲ್ಲ ಕೂಡಿಸ್ಬಿಟ್ಟು
ಆರಾಮಾಗಿ ನಾವು ಹೆಣ್ಮಕ್ಳಿಗೆ ಯಾವ ಥರ ಮಾಡಿಕೊಡ್ತಾಯಿದ್ರು ಅದೇ ಥರ ನಾವು ಎಲ್ಲ ಅರಿಶಿನ ಕುಂಕುಮ ಎಲ್ಲರೂ ಪ್ರತಿಯೊಬ್ಬರು ಹಚ್ಚಿ ಪ್ರತಿಯೊಬ್ಬರು ಸೇರಿ ಈ ಥರ ಕೊಡ್ತಾಯಿದ್ವಿ. ಒಂಥರ ಖುಷಿ ಆಗ್ಬಿಡ್ತು ನಿಜವಾಗ. ಅವಳು ಒಂಥರ ಬೇಜಾರನೇ ಮಾಡ್ಕೊಬಿಟ್ಲು, ಒಂಥರ ಕಣ್ಣಂಚಿನಲ್ಲಿ ನೀರು ಅಂತಾರಲ್ಲ ಆ ಥರ ಒಂಥರ ಚೆನ್ನಾಗಿತ್ತು. ಅವಳು ಅದಾದಮೇಲೆ ಅವಳು ಎಲ್ಲರಿಗೂ ನಮಗೂ ಎಲ್ಲ ರಿಟರ್ನ್ ಗಿಫ್ಟ್ ಕೊಟ್ಟಳು. ಚೆನ್ನಾಗಿತ್ತು. ನಾನು ಈ ಥರ ಲೈಫು ಈ ಥರ ಜರ್ನಿನ ನಾನು ಮಿಸ್ ಮಾಡ್ಕೊಳ್ತಿದ್ನಲ್ಲ ಅನ್ನಿಸ್ತು. ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂಥರ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗಿದ್ದು. ಅದಾದಮೇಲೆ ಅವನ್ನೆಲ್ಲ ಫೋಟೋನ ನಾವು ಅಲ್ಲೇ ಗ್ರೂಪಲ್ಲಿ ಹಾಕ್ತಾ ಇರೋದ್ರಿಂದ ಬೇರೆಯವರೆಲ್ಲ ನೋಡ್ಕೊಂಡು ಒಂಥರ ಹೊಟ್ಟೆ ಹುರ್ಕೊಳ್ಳೋರು, ಬರ್ದಿದ್ದಾರಲ್ಲ ನೆಕ್ಸ್ಟ್ ಟೈಮ್ ನಾವು ಬರ್ತೀವಿ ಅಂತ ಹೇಳ್ತಾ ಇರೋರು. ಚೆನ್ನಾಗಿತ್ತು. ಈಗ ಸ್ವಲ್ಪ ಜನ ಅಷ್ಟೇ ನಾವು ಮೀಟ್ ಆಗಿದ್ವಿ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ನಾವು ಈಗ ಹೋದ್ಮೇಲೆ ನೆಕ್ಸ್ಟ್ ಟೈಮ್ ಟ್ರಿಪ್ ಹಾಕೋಣ, ಎಲ್ಲಾದ್ರೂ ಹೋಗೋಣ. ಮತ್ತು ಯಾವುದೇ ಫಂಕ್ಷನ್ ಆಗಲಿ ಯಾರದೇ ಫಂಕ್ಷನ್ ಆಗಲಿ ಅವ್ರು ಕರೀಲಿ ಬಿರಲಿ ಒಬ್ರಿಗೆ ಗೊತ್ತಾದರೂ ಸಾಕು ನಾವೆಲ್ಲರೂ ಜಾಯಿನ್ ಆಗೋಣ ಅನ್ನೋದೊಂದು ಡಿಸೈಡ್ ಮಾಡ್ಕೊಂಡ್ವಿ. ಮತ್ತು ಇಯರ್ಲಿ ಒಂದ್ಸರಿನಾದರೂ ನಾವು ಎಲ್ಲಾರ ಮೀಟ್ ಆಗೋಣ ಅಂತನಾದರೂ ನಾವು ಅಂದ್ಕೊಂಡ್ವಿ. ಒಂಥರ ಚೆನ್ನಾಗಿರುತ್ತೆ ಒಂಥರ ಫ್ರೆಂಡ್ಸಿಂದೆಲ್ಲರೂ. ಈಗ ಅದಾದಮೇಲೆ ಅವ್ರಿಗೆಲ್ಲ ಸೀರೆ ಕೊಟ್ಟು ಅಲ್ಲಿಂದ ನಾವು ಟಾಟಾ ಬಾಯ್ ಅಂತ ಹೇಳಿ ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡು ಬಂದ್ವಿ. ನಮ್ಮದು 10th ಗ್ರೂಪ್ ಫೋಟೋ ಇದ್ದರೆ ಯಾರಾದರೂ ಕಳಿಸಿ ಅಂತಲೂ ಹಾಕಿದ್ವಿ. ಅದು ನಮ್ಮ ಹತ್ತಂತೂ ಇಲ್ಲವೇ ಇಲ್ಲ, ಅದು ಯಾರ ಹತ್ರನೂ ಸಿಗ್ತಾನೆ ಇಲ್ಲ. ಹಂಗಾಗಿ ಮಿಸ್ ಆಗಿ ಹೋಗ್ಬಿಟ್ಟಿತ್ತು. ಅದನ್ನು ಕೇಳ್ತಾ ಇದ್ವಿ, ಯಾರೂ ಸಿಗ್ತಾ ಇರಲಿಲ್ಲ. ಅದಕ್ಕೆ ಆಗಲಿ ಬಿಡಿ ಇಲ್ಲೇ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ, ಎಷ್ಟು ಜನ ಇದ್ವು ಅಷ್ಟು ಜನ ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಇಲ್ಲಿನೂ ಎಲ್ಲ ಇದು ಶಾಸ್ತ್ರ ಎಲ್ಲ ಮಾಡಿದ್ಮೇಲೆ ಲಾಸ್ಟಿಗೆ ಒಂದು ಗ್ರೂಪ್ ಫೋಟೋ ತಗೊಂಡು ಬಂದ್ವಿ. ಈ ವಿಡಿಯೋ ನಿಮಗೂ ಏನಾದರೂ ಇಷ್ಟ ಆದರೂ ಆಗಿರ್ಬೋದು. ನಮಗಂತೂ ತುಂಬ ಖುಷಿಯಾಯಿತು. ಯಾರಾದರೂ ಫ್ರೆಂಡ್ಸ್ ಇದ್ದರೆ ಫ್ರೆಂಡ್ಸ್ ಜೊತೆಗೆ ಹೋಗಿ ತುಂಬ ಖುಷಿಯಾಗುತ್ತೆ. ಯಾವಾಗಲೂ ಫ್ಯಾಮಿಲಿ ಜಂಜಾಟ ಅದು ಇದು ರಿಸ್ಕ್ ಇದ್ದೇ ಇರುತ್ತೆ. ಫ್ಯಾಮಿಲಿ ಫಂಕ್ಷನ್ನೇ ಬೇರೆ, ಫ್ರೆಂಡ್ಸ್ ಫಂಕ್ಷನ್ನೇ ಬೇರೆ. ತುಂಬ ಚೆನ್ನಾಗಿರುತ್ತೆ. ಮುಂದೆ ಇದೇ ಥರ ವೀಡಿಯೋಗಳು ಹಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.